ಆರೋಪಿ ನಟ ದರ್ಶನ್ ಶಿಫ್ಟ್ ಆಗುವ ಭವಿಷ್ಯ ಇವತ್ತು ಸಂಜೆ ಅಷ್ಟೊತ್ತಿಗೆ ನಿರ್ಧಾರವಾಗುವ ಎಲ್ಲ ಸಾಧ್ಯತೆಗಳು ಅಧಿಕವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಂಜೆಗೆ ದರ್ಶನ್ ಶಿಫ್ಟ್ ಭವಿಷ್ಯ ನಿರ್ಧಾರ ಆಗ್ಲಿಕ್ಕಿದೆ. ದರ್ಶನ್ ಸ್ಥಳಾಂತರದ ಬಗ್ಗೆ ಕೋರ್ಟ್ಗೆ ಮಾಹಿತಿಯನ್ನ ನೀಡೋದಕ್ಕೆ ಎಲ್ಲ ಸಿದ್ಧತೆಗಳಾಗ್ತಾ ಇರೋದು. ಈಗಾಗಲೇ ಕಾರಾಗೃಹದ ಅಧಿಕಾರಿಗಳು ಮಾಹಿತಿಯನ್ನು ಕೂಡ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಇವತ್ತು ಸಂಜೆ ಕೋರ್ಟ್ ಆದೇಶವನ್ನ ನೀಡಿದ್ದಾರೆ. ಇವತ್ತೇ ಸ್ಥಳಾಂತರ ನಿಶ್ಚಿತ. ಕೋರ್ಟ್ ಆದೇಶಕ್ಕಾಗಿ ಕಾದು ಕುಳಿತಿದ್ದಾರೆ ಅಧಿಕಾರಿಗಳು. ಹಾಗಿದ್ರೆ ಎಲ್ಲಿ ಶಿಫ್ಟ್ ಆಗಬಹುದು ಅನ್ನೋದನ್ನ ನೋಡ್ತಾ ಹೋದ್ರೆ ನೋಡಿ, ಹಿಂಡಲ್ಗ ಜೈಲಿಗೆ ಶಿಫ್ಟ್ ಆಗುವ ಸಾಧ್ಯತೆಯೇ ಹೆಚ್ಚು ಅನ್ನುವಂತಹ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಬೆಳಗಾವಿಯ ಹಿಂಡಲ್ಗ ಜೈಲ್, ಹಿಂಡಲ್ಗಾದ ಅಂಧೇರಿ ಸೆಲ್ ಸೇರ್ತಾನ ಕಾಟೇರ ಹಾಗಿದ್ದಾರೆ. ಬೆಳಗಾವಿ ಜೈಲಲ್ಲಿ ಸಿಬ್ಬಂದಿಯ ಭದ್ರತೆ ಪರಿಶೀಲನೆ ಆಗಿದೆ. ಹಿರಿಯ ಅಧಿಕಾರಿಗಳ ಸೂಚನೆಯ ಮೇರೆಗೆ ಆ ಹಿಂಡಲ್ಗ ಜೈಲಲ್ಲೂ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಅಪ್ಡೇಟ್ಸ್ ಈಗ ಲಭ್ಯ ಆಗ್ತಾ ಇದೆ. ಅಂಧೇರಿ ಸೆಲ್ಗೆ ಹೊಸದಾಗಿ ಸಿಸಿಟಿವಿ ಇನ್ಸ್ಟಾಲ್ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯೇ ಹಿಂಡಲ್ಗ ಜೈಲು ಸಿಬ್ಬಂದಿ ಸಭೆಯನ್ನ ನಡೆಸಿರೋದು. ಆರೋಪಿ ನಟ ದರ್ಶನ್ ಅನ್ನ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ಹಿಂಡಲ್ಗ ಜೈಲ್ಗೆ ಶಿಫ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಈಗ ಆಗ್ತಾ ಇದೆ. ಹೀಗಾಗಿ ನಿನ್ನೆಯೇ ಅಂಧೇರಿ ಸೆಲ್ಗೆ ಹೊಸದಾಗಿ ಸಿಸಿಟಿವಿ ಅಳವಡಿಸಲಾಗಿದೆ. ನಿನ್ನೆ ರಾತ್ರಿ ಹಿಂಡಲ್ಗ ಜೈಲು ಸಿಬ್ಬಂದಿಯಿಂದ ಸಭೆ ಕೂಡ ನಡೆದಿದೆ. ಆ ತಯಾರಿಯ ಬಗ್ಗೆ ಬೆಳಗಾವಿ ಜೈಲಲ್ಲಿ ಸಿಬ್ಬಂದಿ ಭದ್ರತೆಯನ್ನ ಪರಿಶೀಲನೆ ಕೂಡ ಮಾಡಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ನವೀನ್. ಈಗ ಫೋನ್ ಸಂಪರ್ಕದಲ್ಲಿ ನವೀನ್, ಆರೋಪಿ ದರ್ಶನ್ ಅನ್ನ ಬೆಳಗಾವಿ ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡೋ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇದೆ? ಇವತ್ತೇ ಸಾಧ್ಯವಾ, ಹೇಗೆ? ಶ್ರೀಪಾದ್ ಪಾಟೀಲ್, ಈ ಒಂದು ಪ್ರಕರಣ ಏನಿದೆ ಪರಪ್ಪನ ಜೈಲಿನಲ್ಲಿ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನ ಒಂದು ಪಟಾಲಂ ಏನು ಸಾಕಷ್ಟು ಸದ್ದು ಸುದ್ದಿಯಲ್ಲಿ ಇತ್ತು. ಈ ಒಂದು ಫೋಟೋ ವಿಡಿಯೋ ವೈರಲ್ ಬೆನ್ನಲ್ಲೇ ಈಗ ದರ್ಶನ್ಗೂ ಮತ್ತು ವಿಲ್ಸನ್ ಗಾರ್ಡನ್ ನಾಗನಿಗೂ ಒಂದಷ್ಟು ಸಂಕಷ್ಟ ಎದುರಾಗಿರುವಂತದ್ದು. ಏನಂತ ಹೇಳಿದ್ರೆ, ಈಗ ಬೇರೆ ಜೈಲಿಗೆ ಶಿಫ್ಟ್ ಆಗೋದು ಬಹುತೇಕ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇರುವ ಹಿನ್ನೆಲೆಯಲ್ಲಿ ಅಂತಂದ್ರೆ ಏನು ಈ ಒಂದು ಪ್ರಕರಣದಲ್ಲಿ ಒಂದಷ್ಟು ರೌಡಿ ಜೊತೆ ದರ್ಶನ್ ಕಾಣಿಸ್ಕೊಂಡಿದ್ದು, ಕಾನೂನಿನ ಹೋರಾಟದಲ್ಲಿ ಜೈಲಿನ ಹೊರಗಡೆ ಹೋಗ್ಬೇಕಾದವನು ಈ ರೀತಿ ಜೈಲಿನಲ್ಲಿ ಇನ್ನೊಂದು ರೌಡಿಗಳ ಜೊತೆ ಸೇರ್ಕೊಳ್ಳೋದು, ಈ ರೀತಿಯ ಒಂದು ಘಟನೆಗಳು ಪರಪ್ಪನಗರದಲ್ಲಿ ಕಂಡು ಬಂದ ಹಿನ್ನೆಲೆಯಲ್ಲಿ ಸರ್ಕಾರ ಮತ್ತು ಗೃಹ ಇಲಾಖೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದು, ಕೋರ್ಟ್ ಒಂದು ವೇಳೆ ಸಂಜೆ ಹೊತ್ತಿಗೆ ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೇಕಂತೇಳಿ ಏನಾದ್ರೂ ಒಂದು ಆದೇಶ ಹೊರಡಿಸಿದ್ರೆ ಬಹುತೇಕ ಇವತ್ತು ಸಂಜೆ ಅಂತಂದ್ರೆ 5-6 ಗಂಟೆಯ ಒಳಗೆ ದರ್ಶನ್ ಹಾಗೂ ವಿಲ್ಸನ್ ಗಾರ್ಡನ್ ನಾಗನಿಗೆ ಯಾವ ಜೈಲು ಅನ್ನೋದು ಫಿಕ್ಸ್ ಆಗುತ್ತೆ. ಈಗಾಗಲೇ ಜೈಲಿನ ಅಧಿಕಾರಿಗಳಿಗೂ ಕೂಡ ಒಂದಷ್ಟು ಮಾಹಿತಿ ಈ ಬಗ್ಗೆ ರವಾನೆ ಆಗಿದ್ದು ಕೋರ್ಟ್ ಅನುಮತಿಗಾಗಿ ಕಾಯ್ತಿದ್ದಾರೆ ಅಂತ ಗೊತ್ತಾಗಿರುವಂತದ್ದು. ಜೊತೆಗೆ ಬೆಳಗಾವಿಯಲ್ಲೂ ಕೂಡ ಜೈಲಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲು ಹಾಗೂ ಬೆಳಗಾವಿ ಜೈಲಿನಲ್ಲಿ ಸಾಕಷ್ಟು ಒಂದಷ್ಟು ಬೆಳವಣಿಗೆಗಳು ಆಗ್ತಿದೆ. ದರ್ಶನ್ ಬಹುತೇಕ ಪರಪ್ಪನ ಅಗ್ರಹಾರದಿಂದ ಬೇರೆ ಕಡೆಗೆ ಶಿಫ್ಟ್ ಆಗೋದು ಫಿಕ್ಸ್ ಅಂತ ಗೊತ್ತಾಗ್ತಿದೆ. ಆದ್ರೆ ಒಂದು ವೇಳೆ ಕೋರ್ಟ್ಗೆ ಏನಾದ್ರು ಹೋಗಿ ಇಲ್ಲಿಂದ ಸ್ಟೇ ತಂದ್ರೆ, ಇಲ್ಲಿಂದ ವರ್ಗಾವಣೆ ಮಾಡಬಾರ್ದಂತ ಏನಾದ್ರು ಹೇಳಿದ್ರೆ, ಬೇರೆ ಬೇರೆ ಕಾರಣಗಳನ್ನ ಮುಂದೊಡ್ಡಿದ್ರೆ ಇದು ತಡೆ ಆಗ್ಬೋದು. ಅದನ್ನ ಹೊರತುಪಡಿಸಿದ್ರೆ ಬಹುತೇಕ ಪೊಲೀಸರು ಕೂಡ ಬೇರೆ ಕಾರಣಗಳನ್ನ ಮುಂದಿಟ್ಟು ಇವ್ರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ಬೇಕಂತ ಹೇಳಿ ಫಿಕ್ಸ್ ಮಾಡಿರುವಂತದ್ದು. ಶ್ರೀಪಾದ್ ಪಾಟೀಲ್, ಓಕೆ, ಥ್ಯಾಂಕ್ ಯು ನವೀನ್. ಇನ್ನು ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ನೇರ ಸಂಪರ್ಕದಲ್ಲಿ. ಮೈಲಾರಿ, ಬೆಳಗಾವಿಯ ಹಿಂಡಲ್ಗ ಜೈಲ್ಗೆ ದರ್ಶನ್ ಅನ್ನ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇರೋದು. ಈಗ ಹಿಂಡಲ್ಗ ಜೈಲಲ್ಲಿ ಯಾವ ರೀತಿ ತಯಾರಿಯನ್ನ ಮಾಡ್ಕೊಳ್ಳಾಗ್ತಾ ಇದೆ? ಏನಾದ್ರೂ ಆರ್ಡರ್ಸ್ ಬಂದಿದೆಯಾ ಪರಪ್ಪನ ಅಗ್ರಹಾರದಿಂದ ಹಿಂಡಲ್ಗ ಜೈಲ್ಗೆ? ಖಂಡಿತ ಶ್ರೀಪಾದ್, ಏನು ನಟ ದರ್ಶನ್ ಅವರನ್ನ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಸ್ಥಳಾಂತರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಕೂಡ ನಡೀತಿದೆ. ಹಾಗಾಗಿ ಬೆಳಗಾವಿಯ ಹಿಂಡಲ್ಗ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನೋ ಒಂದು ಸಾಧ್ಯತೆ ಕೂಡ ಇರುವಂಥದ್ದು. ಈಗಾಗಲೇನು ಏನು ಹಿರಿಯ ಕಾರಾಗೃಹದ ಹಿರಿಯ ಅಧಿಕಾರಿಗಳು ಹಿಂಡಲ್ಗ ಜೈಲಿನ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೇಳಿದ್ದಾರೆ. ಹಿಂಡಲ್ಗ ಜೈಲಿನಲ್ಲಿ ಏನೆಲ್ಲ ಮಾಹಿತಿ ಇದೆ, ಒಂದು ವೇಳೆ ದರ್ಶನ್ ಅವರನ್ನು ಹಿಂಡಲ್ಗ ಜೈಲಿಗೆ ಶಿಫ್ಟನ್ನು ಮಾಡೋಕ್ಕೆ ಮುಂದಾದರೆ ಅಥವಾ
ಸ್ಥಳಾಂತರ ಮಾಡಿದ್ದೇ ಆದರೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿದ್ದಾರೆ. ಈ ಹಂತದಲ್ಲಿ ಅಂದರೆ ಹಿಂಡಲ್ಗ ಜೈಲು ಅಧಿಕಾರಿಗಳು ಈಗಾಗಲೇ ಒಂದು ಹಂತದ ಸಭೆಯನ್ನು ಕೂಡ ಮಾಡಿದ್ದಾರೆ. ಸಭೆಯಲ್ಲಿ ಏನು ಹಿಂಡಲ್ಗ ಜೈಲಿನಲ್ಲಿರುವಂಥ ವ್ಯವಸ್ಥೆಗಳು ಮತ್ತು ಹಿಂಡಲ್ಗ ಜೈಲಿನಲ್ಲಿ ಸದ್ಯ ಈಗ 15ಕ್ಕೂ ಅಧಿಕ ಅಂಧೇರಿ ಅಂದರೆ ಕತ್ತಲು ಕೋಣೆಗಳು ಖಾಲಿ ಇವೆ. ಅದೇ ಒಂದು ಸೆಲ್ನಲ್ಲಿ ಏನು ದರ್ಶನ್ ಅವರನ್ನ ಇಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿದ್ದಾರೆ. ಈ ಕುರಿತಂತೆ ಹಿರಿಯ ಅಧಿಕಾರಿಗಳು ಕೂಡ ಈಗ ಹಿಂಡಲ್ಗ ಜೈಲು ಅಧಿಕಾರಿಗಳು ಮಾಹಿತಿಯನ್ನು ಕೂಡ ರವಾನೆ ಮಾಡಿದ್ದಾರೆ. ಜೊತೆಗೆ ಅಲ್ಲಿ ಸಿ ಕ್ಯಾಮ್ರಾವನ್ನು ಅಳವಡಿಸಬೇಕು ಮತ್ತು ಭದ್ರತೆ ದೃಷ್ಟಿಯಿಂದ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಆದರೆ ಹಿಂಡಲ್ಗ ಜೈಲಿನಲ್ಲಿ ಸದ್ಯ ಈಗಿರುವಂಥ ಸ್ಥಿತಿಯನ್ನು ನೋಡೋದಾದರೆ ಅಲ್ಲಿ 2G ಜಾಮರ್ ವ್ಯವಸ್ಥೆ ಇದೆ. ಆ ಜಾಮರ್ ವ್ಯವಸ್ಥೆ ಕೂಡ ಕೆಟ್ಟಿದೆ. ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರು ಕೂಡ ಈವರೆಗೂ ಅದನ್ನು ದುರಸ್ತಿ ಮಾಡುವ ಕೆಲಸ ಆಗಿಲ್ಲ. ಹಾಗಾಗಿ ಅದನ್ನು ಕೂಡ ಇಲ್ಲಿ ದುರಸ್ತಿ ಮಾಡಬೇಕು. ಜೊತೆಗೆ ದರ್ಶನ್ ಅವರು ಹಿಂಡಲ್ಗ ಜೈಲಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆಯಲ್ಲ, ಈಗ ಪೂರ್ವಭಾವಿ ಸಭೆ ಮಾಡ್ತಾ ಇರೋದು, CC ಕ್ಯಾಮ್ರಾಗಳನ್ನ ಇನ್ಸ್ಟಾಲ್ ಮಾಡ್ತಾ ಇರೋದು, ತರಾತುರಿಯಲ್ಲಿ ಎಲ್ಲ ಅಧಿಕಾರಿಗಳು ಓಡಾಡ್ತಾ ಇರೋದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ? ಅಂದ್ರೆ ದರ್ಶನ್ ಬಹುತೇಕ ಹಿಂಡಲ್ಗ ಜೈಲಿಗೆ ಶಿಫ್ಟ್ ಆಗಬಹುದಾ? ಅದಕ್ಕಾಗಿ ಈ ರೀತಿಯ ತರಾತುರಿಯ ಸಭೆ ಸಿದ್ಧತೆಗಳಾಗ್ತಾ ಇರೋದಾ ಅಂತ? ಖಂಡಿತ ಶ್ರೀಪಾದ ಪರಪ್ಪನ ಅಗ್ರಹಾರ ಜೈಲನ್ನು ಬಿಟ್ಟರೆ ದರ್ಶನ್ ಅವರಿಗೆ ಸೇಫ್ ಆಗಿರುವಂಥ ಜಾಗ ಅಥವಾ ಅನ್ಬೋದು ಅದು ಹಿಂಡಲ್ಗ ಜೈಲು. ಹಾಗಾಗಿ ಏನು ಪರಪ್ಪನ ಅಗ್ರಹಾರ ಜೈಲಿನಿಂದ ಸ್ಥಳಾಂತರ ಮಾಡಿದ್ದೇ ಆದರೆ ಇಲ್ಲಿ ಹಿಂಡಲ್ಗ ಜೈಲಿಗೆ ಅವರನ್ನು ಶಿಫ್ಟ್ ಮಾಡೋದು ಪಕ್ಕ ಆಗತ್ತೆ. ಹಾಗಾಗಿ ಇಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು CC ಕ್ಯಾಮ್ರಾವನ್ನು ಅಳವಡಿಸಬೇಕು. ಇಲ್ಲಿರುವಂಥ ಈಗಾಗಲೇ ಕುಖ್ಯಾತ ರೌಡಿಗಳು, ಟೆರರಿಸ್ಟ್ ಸದ್ಯ ಈ ಜೈಲಿನಲ್ಲಿದ್ದಾರೆ. ಇನ್ನು ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿ ಬಂದ ಬಳಿಕ ಮುಂದಿನ ತೀರ್ಮಾನ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು. ಕೋರ್ಟ್ ಆದೇಶದ ಬಳಿಕ ದರ್ಶನ್ ಶಿಫ್ಟ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾವ ಜೈಲು ಅನ್ನೋದನ್ನ ಪೊಲೀಸರು ತೀರ್ಮಾನ ಮಾಡ್ತಾರೆ ಅಂತ ಬೆಂಗಳೂರಿನಲ್ಲಿ CM ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿರೋದು. ಹಾಗಿದ್ರೆ ಈ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ CM ಸಿದ್ದರಾಮಯ್ಯ ಅವರು ಮಾತಾಡಿದ್ದೇನು ನೋಡೋಣ. ರಿಪೋರ್ಟ್ ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ. ಈಗಾಗಲೇ ಸೀನಿಯರ್ ಮಾಡಿದ್ದೀವಿ, 9 ಜನ ಸಸ್ಪೆಂಡ್ ಮಾಡಿದ್ದೀವಿ. ಯಾರು ಮಾಡಬೇಕಾದ್ರೆ ಮಾಡ್ತೀವಿ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವ್ರನ್ನ ಬೇರೆ ಜೈಲ್ಗಳಿಗೆ ಕಳಿಸಬೇಕು ಅಂತ ಕಳಿಸ್ತೀವಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಚರ್ಚೆ. ಬಳ್ಳಾರಿ ಜೈಲಿಗೆ ಅದು ಎಲ್ಲಿ ಮಾಡಬೇಕು ಅಂತ ಅವರು ಪೊಲೀಸ್ನವ್ರು ತೀರ್ಮಾನ ಮಾಡ್ತಾರೆ. ರಿಪೋರ್ಟ್ ಕೊಟ್ಟ ಮೇಲೆ ಎಂಕ್ವೈರಿ ಮಾಡಕ್ಕೆ ಹೇಳಿದ್ದೀವಿ. ಈಗಾಗಲೇ ಸೀನಿಯರ್ ಮಾಡಿದ್ದೀವಿ, 9 ಜನ ಸಸ್ಪೆಂಡ್ ಮಾಡಿದ್ದೀವಿ. ಯಾರು ಮಾಡಬೇಕಾದ್ರೆ ಮಾಡ್ತೀವಿ. ಮತ್ತೆ ರಿಪೋರ್ಟ್ ಆಧಾರದ ಮೇಲೆ ಅವ್ರನ್ನ ಬೇರೆ ಜೈಲ್ಗಳಿಗೆ ಕಳಿಸಬೇಕು ಅಂತ ಕಳಿಸ್ತೀವಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅಂತ ಚರ್ಚೆ. ಬಳ್ಳಾರಿ ಜೈಲಿಗೆ ಅದು ಎಲ್ಲಿ ಮಾಡಬೇಕು ಅಂತ ಅವರು